ಯಾವಾಗ ನಾನು ಕೃಷಿಯನ್ನು ಪ್ರೀತಿಯಿಂದ ಕೃಷಿಗೆ ತೊಡಗಿದೆ, ಕೃಷಿಯಲ್ಲಿ ಪೂರ್ಣ ವಿಲೀನನಾದೆ, ಅದಾದ ನಂತರ ನನ್ನ ಆರೋಗ್ಯಕ್ಕೂ ತುಂಬ ತೃಪ್ತಿ ತಂದಿದೆ ಮತ್ತು ನನ್ನ ಚಟುವಟಿಕೆಗಳು ಕೂಡ ಅಷ್ಟೇ ವೇಗವಾಗಿರ್ತದೆ. ಬಹಳಷ್ಟು ದೊಡ್ಡ ಒಂದು ಲಾಭದಾಯಕ ಅಲ್ಲದಿದ್ದರೂ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಸಿಗುವುದರಿಂದ ಅದೇ ಒಂದು ದೊಡ್ಡ ಲಾಭ ಅಂತ ಹೇಳಿ ನಾನು ನಿರಂತರವಾಗಿ ಇವತ್ತು ಕೃಷಿ ಮಾಡ್ತಾ ಇದ್ದೇನೆ. ಸುಮಾರು 10 ಎಕರೆ ಹಡಿಲು ಭೂಮಿಯಲ್ಲಿ ಕೃಷಿ ನಾಟಿ ಮಾಡುವ ಮೂಲಕ ಹಡಿಲು ಭೂಮಿಯನ್ನ ಹಸನುಗೊಳಿಸಿ ಹಚ್ಚ ಹಸಿರಾಗಿಸಿ ತೃಪ್ತಿಯನ್ನ ಕಂಡುಕೊಳ್ಳುತ್ತಿದ್ದಾರೆ ಉಡುಪಿಯ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಕುತ್ಯಾರು ನವೀನ್ ಶೆಟ್ಟಿ ಅವರು. ಹೊರ ಜಿಲ್ಲೆಯ ಸುಮಾರು 35 ಮಂದಿ ಕೃಷಿ ಕೂಲಿ ಕಾರ್ಮಿಕರು, ಸ್ಥಳೀಯ 15 ಮಂದಿ ಹಿರಿಯ ಕೃಷಿ ಪರಿಣಿತರನ್ನ ಸೇರಿಸಿಕೊಂಡು ಈ ಹಡಿಲು ಭೂಮಿ ನಾಟಿ ಕೆಲಸವನ್ನ ಕೈಗೊಂಡಿದ್ದಾರೆ. MO4 ತಳಿಯ 24 ದಿನದ ಭತ್ತದ ಸಸಿ ನಾಟಿ ಕಾರ್ಯವನ್ನ ಈ ಭಾಗದಲ್ಲಿರುವ ಗದ್ದೆಗಳಲ್ಲಿ ನೇಜಿ ನಾಟಿ ಕೃಷಿ ಚಟುವಟಿಕೆಗಳನ್ನ ನಡೆಸಲಾಗುತ್ತಿದೆ. ಉಡುಪಿ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದ ಕುತ್ಯಾರು ನವೀನ್ ಶೆಟ್ಟಿಯವರು ಶಿರ್ವ ಬಳಿಯ ಕುತ್ಯಾರು ಗ್ರಾಮದ ಕುತ್ಯಾರು ಗುತ್ತು ಮತ್ತು ಅಂಜಾರು ಮನೆತನದ ಕೃಷಿ ಕುಟುಂಬಕ್ಕೆ ಸೇರಿದ ಹಡಿಲು ಬಿದ್ದ ಕೃಷಿ ಭೂಮಿಯನ್ನ ಪ್ರಸಾದ್ ಶೆಟ್ಟಿ ಕುತ್ಯಾರು, ಸತೀಶ್ ಕುತ್ಯಾರು, ಅಶೋಕ್ ಗೌಡ, ರಾಜೇಶ್ ಶೆಟ್ಟಿ ಸೇರಿದಂತೆ 5 ಜನ ಸಮಾನ ಮನಸ್ಕರು ಒಗ್ಗೂಡಿಕೊಂಡು ಈ ಕೃಷಿ ಕಾಯಕಕ್ಕೆ ಮುಂದಡಿ ಇರಿಸಿದ್ದಾರೆ. 2020ರಲ್ಲಿ ನಾವೆಲ್ಲರೂ ಈ ಕುತ್ಯಾರು ಗುತ್ತ ಬಯಲಿನಲ್ಲಿ ಒಂದು ಸಮಾನ ಮನಸ್ಕರು ಸೇರಿ ಕೊರೋನಾದ ಸಂದರ್ಭದಲ್ಲಿ ಇನ್ನೇನು ಮಾಡುವುದು ಅಂತ ಹೇಳಿ ಯೋಚನೆ ಮಾಡುವಾಗ ಈ ಎಲ್ಲ ಭೂಮಿಗಳು ಇಲ್ಲಿ ಕಾಣ್ತಿರುವಂತಹ ಸುತ್ತಮುತ್ತಲ ಎಲ್ಲ ಭೂಮಿಗಳು ಹಡಿಲಾಗಿತ್ತು. ಇದನ್ನು ಕೃಷಿ ಮಾಡುವ ಅಂತ ಹೇಳಿ ನಾವು ಒಂದು 5 ಜನ ಸಮಾನ ಮನಸ್ಕರು ಸೇರಿ ಆರಂಭಿಸಿದೆವು. 2020ರಲ್ಲಿ ನಾವು ಇದನ್ನು ಕೃಷಿ ಮಾಡಲಿಕ್ಕೆ ಆರಂಭಿಸಿದೆವು. ಆಗ ಇದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇವತ್ತು ಮತ್ತು ಆವತ್ತು ನೋಡುವಾಗ ಅಜಗಜಾಂತರ ವ್ಯತ್ಯಾಸ ಇದೆ. ಆವತ್ತು ಪೂರ್ತಿ ಇದು ಮುಳ್ಳು ಬಳ್ಳಿಗಳಿಂದ ತುಂಬಿಕೊಂಡಿತ್ತು, ಸಮತಟ್ಟಿರಲಿಲ್ಲ, ಯಾವುದಕ್ಕೂ ಒಂದು ಕೂಡ ಬದಿ ಇರಲಿಲ್ಲ ಯಾವುದೇ ಗದ್ದೆಗಳಿಗೂ. ಆ ರೀತಿಯಲ್ಲಿದ್ದಂತಹ ಗದ್ದೆಯನ್ನು ಇವತ್ತು ಈ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿದ್ದೇವೆ. ಆದರೆ ಈ ಬಾರಿ ಸಮರ್ಪಕ ಮಳೆ ಇಲ್ಲ, ನೀರಿಗಾಗಿ ಕಷ್ಟಪಡುತ್ತಿದ್ದೇವೆ. ಆದರೆ ಕೃಷಿಯ ಯಶಸ್ಸಿಗಾಗಿ ದೇವರ ಮೇಲೆ ಭಾರ ಹಾಕಿ ಕೃಷಿ ಚಟುವಟಿಕೆ ಮುಂದುವರಿಸುತ್ತಿದ್ದೇವೆ ಎನ್ನುವ ಕುತ್ಯಾರು ನವೀನ್ ಶೆಟ್ಟಿಯವರು ಈ ಪರಿಸರದ ಕರಿಯ ಶೆಟ್ಟಿ, ಪೂವಣಿ ಪೂಜಾರಿ, ಬಾಬು ಪೂಜಾರಿ, ಕೃಷ್ಣಣ್ಣ ಮತ್ತಿತರ ಈ ಪರಿಸರದ ಮಂದಿಯ ಪ್ರೀತಿಯ ಸಹಕಾರದಿಂದ ಕೃಷಿ ನಡೆಸಲಾಗುತ್ತಿದೆ. ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವುದರಿಂದ ಪ್ರಧಾನ ಕೃಷಿಯತ್ತ ಗಮನ ಹರಿಸಲಿಲ್ಲ. ಇದೀಗ ಕೃಷಿಯ ಪ್ರೀತಿಯನ್ನ ಸಾಕಾರಗೊಳಿಸುತ್ತಿರುವ ಸಂತಸ ಇದೆ ಎಂದು ಕುತ್ಯಾರು ನವೀನ್ ಶೆಟ್ಟಿ ಉದಯವಾಣಿಗೆ ತಿಳಿಸಿದ್ದಾರೆ. 2 ವರ್ಷ ಕೊರೋನಾದ ಮಧ್ಯದಲ್ಲಿ ಹಡಿಲು ಭೂಮಿಯನ್ನು ಇವತ್ತು ಉಳುವರಿ ಮಾಡಿದ್ದೇವೆ. ನಂತರ ಕಳೆದ 7 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಕೃಷಿ ಕಾಯಕವನ್ನು ಮಾಡ್ತಾ ಇದ್ದೇವೆ. ತೃಪ್ತಿ ಇದೆ ತುಂಬಾ. ಕೃಷಿ ಅಂತ ಹೇಳಿದ್ರೆ ಬಹಳ ಹತ್ತಿರದಲ್ಲಿ ನಾವು ಕಂಡವರಲ್ಲ. ನಾವಂತೂ ವ್ಯಾಪಾರ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆ ಸಂದರ್ಭದಲ್ಲಿ ಸಮಾಜದಲ್ಲಿ ನೇರವಾಗಿ ಕೆಲಸ ಮಾಡ್ಲಿಕ್ಕಿರುವಾಗ ನಾವು ಇಂತಹ ಒಂದು ಹಳ್ಳಿ ಪ್ರದೇಶವನ್ನು ಆಯ್ಕೆ ಮಾಡಬೇಕಾಯಿತು. ಇದು ಇಡೀ ಕುತ್ಯಾರು ಗುತ್ತು ಮತ್ತು ಅಂಜಾರು ಮನೆತನದ ಗದ್ದೆಗಳು, 2 ನಮ್ಮ ಗ್ರಾಮದ ದೊಡ್ಡ ಮನೆತನದ ಗದ್ದೆಗಳು, ಕೃಷಿ ಕುಟುಂಬಕ್ಕೆ ಸೇರಿದಂತ ಗದ್ದೆಗಳು. ಆ ಗದ್ದೆಗಳು ಯಾವ ಸ್ಥಿತಿಯಲ್ಲಿದೆ, ಯಾರೂ ಕೂಡ ಇದನ್ನು ಉಳುಮೆ ಮಾಡ್ತಾ ಇರಲಿಲ್ಲ. 1-2-3 ಜನ ಇಲ್ಲಿ ಸ್ಥಳೀಯ, ಒಬ್ರು ಕರಿಯ ಶೆಟ್ರು, ಕರಿಯ ಪೂಜಾರರು, ಇವರು ಇಲ್ಲಿ ಉಳುಮೆ ಮಾಡ್ತಾ ಇದ್ರು. ತದನಂತರ ಇದು ಎಲ್ಲ ಉಳಿದ ಜಾಗಗಳನ್ನು ನಾವು ಉಳುಮೆ ಮಾಡಲಿಕ್ಕೆ ಆರಂಭಿಸಿದ್ದೇವೆ. ಇವತ್ತು ನಿರಂತರವಾಗಿ 7 ವರ್ಷದಿಂದ ಮಾಡಿದ್ದೇವೆ. ಇದರಲ್ಲಿ ಒಂದು ತೃಪ್ತಿ ಇದೆ ನಮ್ಗೆಲ್ರಿಗೂ. ನಾನು ಕುತ್ಯಾರು ಪ್ರಸಾದ್ ಶೆಟ್ರು, ಅಶೋಕ್ ಗೌಡ್ರು, ಮತ್ತೆ ಸತೀಶ್ ಕುತ್ಯಾರು, ಮತ್ತೆ ನಮ್ಮ ರಾಜೇಶ್ ಶಬರಿ, ಈ 5 ಜನ ನಾವು ಒಟ್ಟಾಗಿ ಇಲ್ಲಿ ಈ ಒಂದು 10 ಎಕರೆ ಅಡಿಲು ಭೂಮಿಯನ್ನು ಕಳೆದ 7 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾರೆ. ಇದು ಎಲ್ಲ ಕೃಷಿಕರು ಒಟ್ಟಾದರೆ ಈ ಕೃಷಿ ಕೆಲಸ ಕಾರ್ಯವು ಸುಲಭವಾಗಿ ಮತ್ತು ಖರ್ಚು ಕಡಿಮೆಯಲ್ಲಿ ಆಗ್ತದೆ. ಹಾಗಾಗಿ ನಾವು ಒಬ್ಬರಿಗೊಬ್ಬರಿಗೆ ಸಹಕರಿಸ್ತಾ ಈ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ 2 ಬಗೆಯ ಭತ್ತಗಳನ್ನು ಮತ್ತೆ ಒಂದು ಕಜೆ ಜಯ, ಮತ್ತೊಂದು MO4. M4 ಅನ್ನು ನಾವು ಸುದೀರ್ಘ ಅವಧಿಯಲ್ಲಿ ಈಗ ನೇಜಿ ಹಾಕಿ ನಡುವಂಥದ್ದು. ಒಂದು 2-3-4 ಗದ್ದೆಯನ್ನು ನಾವು ಕಜೆ ಜಯ ಬಿತ್ತನೆಯನ್ನು ಮಾಡುವಂಥದ್ದು.
ಒಂದು 2-3-4-5 ಗಂಟೆ ಈಗಾಗಲೇ ಒಂದು 1.5 ಎಕರೆ ಬಿತ್ತನೆ ಆಗಿದೆ. 2 ಎಕರೆ ಹತ್ತಿರ 2 ಎಕರೆ ಬಿತ್ತನೆ ಆಗಿದೆ. ಉಳಿದ 7-8 ಎಕರೆಗಳನ್ನು ನಾಟಿ ಮುಖಾಂತರ ಮಾಡ್ತೀವಿ. ಬಹಳಷ್ಟು ದೊಡ್ಡ ಒಂದು ಲಾಭದಾಯಕ ಅಲ್ಲದಿದ್ರೂ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಸಿಗುವುದರಿಂದ ಅದೇ ಒಂದು ದೊಡ್ಡ ಲಾಭ ಅಂತ ಹೇಳಿ ನಾನು ನಿರಂತರವಾಗಿ ಇವತ್ತು ಕೃಷಿ ಮಾಡ್ತಾ ಇದ್ದೇನೆ.